ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದೇಶದ ಭದ್ರತೆ ವಿಚಾರದಲ್ಲಿ, ಆಂತರಿಕ ಐಕ್ಯತೆಯ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅನ್ನೋ ಚಿಂತನೆ ಬಹುಶಃ ಕಾಂಗ್ರೆಸ್ಗೆ ಬರೋ ಸಾಧ್ಯತೆನೇ ಇಲ್ವಾ ಅಂತ ಹೇಳಿ. ಪಹಲ್ಗಾಮ್ ನರಮೇಧದ ವಿಚಾರದಲ್ಲಿ ಇಷ್ಟು ದಿನ ತೆಪ್ಪಗಿದ್ದ ಪಕ್ಷ ಇದೀಗ ಹಂತ ಹಂತವಾಗಿ ತನ್ನ ಅಸಲಿ ಬುದ್ಧಿಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಪಹಲ್ಗಾಮ್ ನರಮೇಧ ವಿಚಾರದಲ್ಲಿ ಕಾಂಗ್ರೆಸ್ ಇದೀಗ ರಾಜಕೀಯವನ್ನ ಮತ್ತೆ ಪ್ರಾರಂಭ ಮಾಡಿದೆ. ಮೋದಿ ಸರ್ಕಾರ ಭದ್ರತೆ ಕೊಡದ ಕಾರಣ ಜನರ ಕೊಲೆಯಾಗಿದೆ. ಸರ್ಕಾರ, ಮಿಲಿಟರಿ ಯಾರೂ ಜನರಿಗೆ ಸಹಕಾರ ಕೊಟ್ಟಿಲ್ಲ. ಏಪ್ರಿಲ್ 17ಕ್ಕೆ ಮೋದಿ ಕಾಶ್ಮೀರಕ್ಕೆ ಹೋಗೋದಿತ್ತು. ಆದ್ರೆ ಬೇಹುಗಾರಿಕೆ ಹಾಗೆ ಗುಪ್ತಚರದವರು ಹೋಗಬೇಡಿ ಅಂತ ಹೇಳಿದ್ರು. ಕಾಶ್ಮೀರಕ್ಕೆ ಹೋಗಬೇಡಿ ಅಂತ ಹೇಳಿದಕ್ಕೆ ಪ್ರವಾಸವನ್ನ ರದ್ದು ಮಾಡಿಕೊಂಡ್ರು. ಇದೆಲ್ಲ ಮೋದಿಗೆ ಮುಂಚೆನೆ ಗೊತ್ತಿತ್ತು. ಆದರೂ ಕೂಡ ಯಾಕೆ ಪ್ರವಾಸಿಗರಿಗೆ ಹೇಳಲಿಲ್ಲ? ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಧನಾ ಸಮಾವೇಶದ ವೇದಿಕೆಯಲ್ಲಿ ನಿಂತು ಕಿಡಿಕಾರಿದ್ದಾರೆ. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶದಲ್ಲಿ ಗೂಬಿ ಕೂಡಿಸ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ. ಸರ್ವಪಕ್ಷದ ಸಭೆ ಮಾಡಿದಾಗ ಮೌನವಾಗಿದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ. ಎರಡೆರಡು ಬಾರಿ ಸರ್ವಪಕ್ಷ ಸಭೆ. ಅವಾಗ ಯಾಕೆ ಹೇಳಲಿಲ್ಲ ಇದನ್ನ? ಮೋದಿ ಗೊತ್ತಿತ್ತು, ಆದ್ರೂ ಕೂಡ ಭದ್ರತೆ ಕೊಡಲಿಲ್ಲ ಪ್ರವಾಸಿಗರಿಗೆ ಅಂತ ಹೇಳಿ. ಅದಕ್ಕಿಂತ ಬಹಳ ದೊಡ್ಡ ಹಾಗೆ ಅಸಹ್ಯಕರ ಸಂಗತಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಸರ್ವಪಕ್ಷಗಳ ಸಭೆ ನಂತರದ ಹೇಳಿಕೆಯನ್ನ ಗಮನಿಸಿ ಬಹಳ ಸೆನ್ಸಿಬಲ್ ರಾಜಕಾರಣಿ ಅಂತ ಹೇಳಿ ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಮಾಹಿತಿಯನ್ನ ಪ್ರಸಾರ ಮಾಡಲಾಗಿತ್ತು. ಆದ್ರೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಮಾಡಿರೋದು ಚಿಕ್ಕ ಪುಟ್ಟ ಯುದ್ಧ ಅಂತೆ. ಚಿಕ್ಕ ಪುಟ್ಟ ಯುದ್ಧ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ ಸಾಧನಾ ಸಮಾವೇಶದಲ್ಲಿ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ರಾಹುಲ್ ಗಾಂಧಿ ಮಾಡಿದ ತಪ್ಪನ್ನೇ ನೀವು ಮಾಡ್ತಿದ್ದೀರಿ. ರಾಹುಲ್ ಗಾಂಧಿ ಅವರು ಕೇಳಿದ ಸಾಕ್ಷ್ಯವನ್ನೇ ನೀವು ಮತ್ತೆ ಕೇಳ್ತಿದ್ದೀರಿ. ನಿಮಗೆ ವಿರೋಧ ಇರೋದು ಮೋದಿ ಬಗ್ಗೆ ಆದ್ರೆ ಮೋದಿ ಬಗ್ಗೆ ಟೀಕೆ ಮಾಡಲಿಕ್ಕೆ 1000 ವಿಚಾರ ಇರುತ್ತೆ. ದೇಶದ ಪ್ರಧಾನಿಯ ನಡೆ ಸರಿ ಇಲ್ಲ ಅಂತಂದ್ರೆ ಅದನ್ನ ಖಂಡಿಸಲಿಕ್ಕೆ, ಟೀಕೆ ಮಾಡಲಿಕ್ಕೆ ವಿರೋಧ ಪಕ್ಷಕ್ಕೆ ಸರ್ವ ಸ್ವತಂತ್ರ ಇದೆ. ಆದ್ರೆ ನೀವು ಖಂಡನೆ ಮಾಡ್ತಾ ಇರೋದು ಕೇವಲ ಪ್ರಧಾನಿಯನ್ನ ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಸೇನೆಯ ಪರಾಕಾಷ್ಠೆ, ಅದರ ಶೌರ್ಯದ ಪರಾಕಾಷ್ಠೆ ಇಡೀ ವಿಶ್ವ ಮೆಚ್ಚುತ್ತಾ ಇದೆ. ಅದರ ಬಗ್ಗೆ ಅಪಮಾನ, ಅದರ ಬಗ್ಗೆ ಅನುಮಾನ. ಕಾಂಗ್ರೆಸ್ ಪಕ್ಷದವರಿಗೆ ಚಿಕ್ಕ ಪುಟ್ಟ ಯುದ್ಧ, 100ಕ್ಕೂ ಅಧಿಕ ಉಗ್ರರನ್ನ ಹೊಡೆದು ಉರುಳಿಸಲಾಗಿದೆ. ಖುದ್ದು ಪಾಕಿಸ್ತಾನ ಒಪ್ಕೊಳ್ತಾ ಇದೆ ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಕಿರಾನಾ ಹಿಲ್ಸ್ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಕಾರ ಚಿಕ್ಕ ಪುಟ್ಟ ಯುದ್ಧ ಅಂತೆ. ಚಿಕ್ಕ ಪುಟ್ಟ ಯುದ್ಧ ನೇರವಾಗಿ ಎಲ್ಒಸಿ ಕಳಿಸಬೇಕಾಗಿತ್ತ ಸೈನಿಕರನ್ನ ಪ್ರಾಣತ್ಯಾಗ ಮಾಡಿ ದೇಶಕ್ಕೋಸ್ಕರ ಅಂತ ಹೇಳಿ. ಯುದ್ಧ ಕೇವಲ ಎಲ್ಒಸಿಯಲ್ಲಿ ನಿಂತು ಫೇಸ್ ಟು ಫೇಸ್ ಆಗೋದಲ್ಲ, ಸ್ಟ್ರಾಟಜಿಕಲ್ ವಾರ್ಫೇರ್, ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಮಾಡುವ ಯುದ್ಧ ಕೂಡ ಇರುತ್ತೆ. ಅದರಲ್ಲಿ ನಮ್ಮ ಭಾರತದ ಹೆಮ್ಮೆಯ ಸೇನಾಪಡೆ ಗೆದ್ದಿದೆ. ಆ ಗೆಲುವನ್ನ ಇಡೀ ವಿಶ್ವ ಗಮನಿಸಿದೆ. ಖುದ್ದು ಪಾಕಿಸ್ತಾನ ಒಪ್ಕೊಂಡಿದೆ. ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಆಗಿರೋದು ನಿಜ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಕಾರ ಚಿಕ್ಕ ಪುಟ್ಟ ಯುದ್ಧ ಆಗಿದೆ ಭಾರತದ ಕಡೆಯಿಂದ. ಇದು ಕಾಂಗ್ರೆಸ್ನ ಅಸಲಿ ಬುದ್ಧಿ. ಪ್ರಧಾನಿ ಮೋದಿ ಅವರನ್ನ ಟೀಕೆ ಮಾಡಿದ್ರು ಮಾಡ್ಕೊಳ್ಳಿ. ಈ ದೇಶದ ಜನರಿಗೆ ನಿಮ್ಮ ರಾಜಕೀಯವನ್ನ ನೋಡಿ ನೋಡಿ ಸಾಕಾಗಿದೆ. ಅದು ಬಿಜೆಪಿ ಆಗಿದ್ರೂ ಆಗಬಹುದು, ಕಾಂಗ್ರೆಸ್ ಆದ್ರೂ ಆಗಬಹುದು. ನಿಮ್ಮ ಈ ರಾಜಕೀಯ ಬೂಟಾಟಿಕೆಯ ಹೇಳಿಕೆಗಳಿಗೆ ಜನ ಸೊಪ್ಪು ಹಾಕೋದನ್ನು ನಿಲ್ಲಿಸ್ತಿದ್ದಾರೆ ಕ್ರಮೇಣವಾಗಿ. ಆದ್ರೆ ದೇಶದ ಸೈನಿಕರ ಶೌರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆಯೂ ಬೇಕಾ ರಾಜಕೀಯ ಹೇಳಿಕೆಗಳು ಖರ್ಗೆ ಅವರೇ?
ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಸಬೂತ್ ಕೇಳ್ತಾರೆ, ಸಾಕ್ಷ್ಯ ಎಷ್ಟು ನಮ್ಮ ಭಾರತದ ವಾಯುಪಡೆಯ ಫೈಟರ್ ಜೆಟ್ಗಳು ಹೋಗಿದೆ ಅನ್ನೋದ್ರ ಸಾಕ್ಷ್ಯ ಕೊಡಿಯಾರೆ. ಅವತ್ತು ಡಿಜಿಎಂಒ, ಏರ್ ಫೋರ್ಸ್ ನ ಡಿಜಿಎಂಒ ಕೂತ್ ಹೇಳಿದ್ದಾರೆ, ಕಾಂಬ್ಯಾಕ್ಟ್ ಸಿಚುಯೇಷನ್ ಇದೆ, ಈಗಲೂ ಕೂಡ ಯುದ್ಧದ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ನಾವು ಅಧಿಕೃತ ಲೆಕ್ಕವನ್ನ ಕೊಡೋದು ಸರಿಯಲ್ಲ, ಶತ್ರು ರಾಷ್ಟ್ರಗಳಿಗೆ ಅನುಕೂಲ ಆಗತ್ತೆ. ಅದು ಇಷ್ಟು ಕಾಮನ್ ಸೆನ್ಸ್ ಅರ್ಥ ಆಗೋದಿಲ್ವಾ ಕಾಂಗ್ರೆಸ್ನ ನಾಯಕರಿಗೆ? ಲೆಕ್ಕ ಕೇಳೋರಿಗೆ, ಸಾಕ್ಷ್ಯ ಕೇಳೋರಿಗೆ. ಇವತ್ತು ಭಾರತ ಸಾರಿರುವ, ಭಾರತದ ಸೈನಿಕರು ಸಾರಿರುವ ಯುದ್ಧ, ಅದರಲ್ಲಿ ಸಂಪಾದಿಸಿರುವ ಗೆಲುವು ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದು ಚಿಕ್ಕ ಪುಟ್ಟ ಯುದ್ಧ ಅಂತ. ಗಾಡ್ ಬ್ಲೆಸ್ ದೆಮ್. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಉತ್ತರಾದಿ ಮಠಕ್ಕೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದೇಶದ ಭದ್ರತೆ ವಿಚಾರದಲ್ಲಿ, ಆಂತರಿಕ ಐಕ್ಯತೆಯ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅನ್ನೋ ಚಿಂತನೆ ಬಹುಶಃ ಕಾಂಗ್ರೆಸ್ಗೆ ಬರೋ ಸಾಧ್ಯತೆನೇ ಇಲ್ವಾ ಅಂತ ಹೇಳಿ, ಪಹಲ್ಗಾಮ್ ನರಮೇಧದ ವಿಚಾರದಲ್ಲಿ ಇಷ್ಟು ದಿನ ತೆಪ್ಪಗಿದ್ದ ಪಕ್ಷ ಇದೀಗ ಹಂತ ಹಂತವಾಗಿ ತನ್ನ ಅಸಲಿ ಬುದ್ಧಿಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಪಹಲ್ಗಾಮ್ ನರಮೇಧ ವಿಚಾರದಲ್ಲಿ ಕಾಂಗ್ರೆಸ್ ಇದೀಗ ರಾಜಕೀಯವನ್ನ ಮತ್ತೆ ಪ್ರಾರಂಭ ಮಾಡಿದೆ. ಮೋದಿ ಸರ್ಕಾರ ಭದ್ರತೆ ಕೊಡದ ಕಾರಣ ಜನರ ಕೊಲೆಯಾಗಿದೆ. ಸರ್ಕಾರ, ಮಿಲಿಟರಿ ಯಾರೂ ಜನರಿಗೆ ಸಹಕಾರ ಕೊಟ್ಟಿಲ್ಲ. ಏಪ್ರಿಲ್ 17ಕ್ಕೆ ಮೋದಿ ಕಾಶ್ಮೀರಕ್ಕೆ ಹೋಗೋದಿತ್ತು, ಆದ್ರೆ ಬೇಹುಗಾರಿಕೆ ಹಾಗೆ ಗುಪ್ತಚರದವರು ಹೋಗಬೇಡಿ ಅಂತ ಹೇಳಿದ್ರು. ಕಾಶ್ಮೀರಕ್ಕೆ ಹೋಗಬೇಡಿ ಅಂತ ಹೇಳಿದಕ್ಕೆ ಪ್ರವಾಸವನ್ನ ರದ್ದು ಮಾಡಿಕೊಂಡ್ರು. ಇದೆಲ್ಲ ಮೋದಿಗೆ ಮುಂಚೆನೆ ಗೊತ್ತಿತ್ತು. ಆದರೂ ಕೂಡ ಯಾಕೆ ಪ್ರವಾಸಿಗರಿಗೆ ಹೇಳಲಿಲ್ಲ? ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಧನಾ ಸಮಾವೇಶದ ವೇದಿಕೆಯಲ್ಲಿ ನಿಂತು ಕಿಡಿಕಾರಿದ್ದಾರೆ. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ, ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿದ್ದಾಗ 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ. ಸರ್ವಪಕ್ಷದ ಸಭೆ ಮಾಡಿದಾಗ ಮೌನವಾಗಿದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ. 2 ಬಾರಿ ಸರ್ವಪಕ್ಷ ಸಭೆ, ಅವಾಗ ಯಾಕೆ ಹೇಳಲಿಲ್ಲ ಇದನ್ನ?